ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ದೇವಾಲಯವಿದ್ದಂತೆ. ದಾಸರು ಅಂದರು, ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನೀ ನಾಲಗೆ, ನಿನ್ನ ನೀಚ ಬುದ್ಧಿಯ ಬಿಡು ನೀ ನಾಲಗೆ. ಬಹುಶಃ ನಾಲಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಒಂದು ಸಮುದಾಯದ ಹೆಣ್ಣು ಮಕ್ಕಳು ದಿನಕ್ಕೊಬ್ಬ ಗಂಡ ಅಂತ ಸಂಬೋಧಿಸಿದವರು ಕೂಡ ಇದ್ದಾರೆ. ಸಿದ್ದರಾಮಯ್ಯ, ಸಿದ್ದರಾಮುಲ್ಲಾ ಖಾನ್, ಮಲ್ಲಿಕಾರ್ಜುನ ಖರ್ಗೆ ಕರಿಯ, ಸೋನಿಯಾ ಗಾಂಧಿ ಇಟಾಲಿಯನ್ ಜರ್ಸಿ, ಮನಮೋಹನ್ ಸಿಂಗ್ ಮೌನಿ ರೈನ್ಕೋಟ್ ಮಾಡಿ ಸ್ನಾನ ಮಾಡ್ತಿದ್ದಂಥ ಪ್ರೈಮ್ ಮಿನಿಸ್ಟರ್, ರಾಹುಲ್ ಗಾಂಧಿ ಡ್ರಗಿಸ್ಟ್, ಡಿ ಕೆ ಶಿವಕುಮಾರರನ್ನು ಕೊತ್ವಾಲ್ ರಾಮಚಂದ್ರಗೆ ಹೋಲಿಸಿದ್ದು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪ್ರಾಸ್ಟಿಟ್ಯೂಟ್ ಎಂದು ಕರೆದಂಥ ಸಿ ಟಿ ರವಿಯವರು, ಒಬ್ಬ ಹೆಣ್ಣು ಮಗಳು ಮತ್ತು ಓರ್ವ ಸಚಿವೆಯನ್ನೂ ಕೂಡ ಇವರು ಸಹಿಸುವುದಿಲ್ಲ. ಓರ್ವ ಸಚಿವೆಗೆ ಈ ಗತಿಯಾದರೆ ರಾಜ್ಯದಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳ ಪಾಡೇನು? ಅದಾನಿಯ ಮೋಸದ ಬಗ್ಗೆ ಹಿಂಡನ್ಬರ್ಗ್ ರಿಪೋರ್ಟ್ ರಿವೀಲ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಸೆಲ್ ಕಂಪನಿಗಳ ಮೂಲಕ ಅದಾನಿಯವರು ಜನರ ಹಣವನ್ನು ಹೂಡಿಕೆ ಮಾಡಿ ಶೇರ್ ಮಾರ್ಕೆಟನ್ನು ನಿಯಂತ್ರಿಸುತ್ತಿದ್ದರು ಎಂಬಂಥ ವಿಚಾರ. ಆ ಮುಖೇನ ಜನಸಾಮಾನ್ಯರ ಕೋಟ್ಯಾನುಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂಬಂಥ ಆರೋಪ. ಉದಾಹರಣೆಗೆ, ಒಂದು ಶೇರ್ ಒಂದು ಕಂಪನಿಯಲ್ಲಿ, ಫೇಕ್ ಕಂಪನಿ ಸೆಲ್ ಕಂಪನಿಯಲ್ಲಿ ಇಂದು 10 ರೂಪಾಯಿ ಇದ್ದಲ್ಲಿ ನಾಳೆ ಅದನ್ನು 200 ರೂಪಾಯಿಗೆ ಏರಿಸಿ, ಆಗ ಜನರ ಮನಸ್ಸಿನಲ್ಲಿ ಈ ಕಂಪನಿಯ ಶೇರ್ ಉಲ್ಬಣವಾಗ್ತದೆ ಎಂಬಂಥ ವಿಚಾರದಿಂದ ಖರೀದಿ ಮಾಡಿದಾಗ ಆ ಖರೀದಿಯ ಭರಾಟೆಯಲ್ಲಿ 200ರಿಂದ 250, 300 ಹೀಗೆ ಶೇರ್ನ ಬೆಲೆ ಜಾಸ್ತಿಯಾಗಿ, ತದನಂತರ ವೆರಿ ನೆಕ್ಸ್ಟ್ ಡೇ ಆರ್ ಸೆಕೆಂಡ್ ಅದನ್ನು ಪಾತಾಳಕ್ಕೆ ಕುಗ್ಗಿಸಿ ಎಲ್ಲ ಹಣವನ್ನು ಲೂಟಿ ಮಾಡುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಈ ಸೆಲ್ ಕಂಪನಿಗಳು ಮಾಡುತ್ತಿದ್ದವು ಎಂಬಂಥ ವಿಚಾರದಲ್ಲಿ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಸಂಪೂರ್ಣ ತನಿಖೆ ಆಗಬೇಕು ಎಂದಾಗ ಅದನ್ನು ಮರೆಮಾಚಲು ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಡಿ ಅವಮಾನಗೈದರು. ಅಂದು ಸಂಸತ್ನಲ್ಲಿ ಈ ವಿಚಾರವಾಗಿ ಪ್ರತಿಭಟಿಸಿದಾಗ ರಾಹುಲ್ ಗಾಂಧಿಯ ಮೇಲೆ ಅವಮಾನಕರವಾಗಿ ಹಲ್ಲೆ ಮಾಡುವಂಥ ನಾಟಕ ನಡೆಯಿತು. ಇದು ಮರೆಮಾಚುವಂಥ ಪ್ರಯತ್ನ. ರಾಜ್ಯದಲ್ಲಿ ಸಿ ಟಿ ರವಿಯವರು ರಾಹುಲ್ ಗಾಂಧಿಯನ್ನು ಡ್ರಗ್ ಅಡಿಕ್ಟ್ ಎಂದು ನಿಂದಿಸಿದಾಗ, ಹೆಬ್ಬಾಳ್ಕರ್ ಅವರು ಅವರನ್ನು ಕೊಲೆಗಾರ ಅಂದಾಗ ಹೆಬ್ಬಾಳ್ಕರ್ ಅವರನ್ನು ಪ್ರಾಸ್ಟಿಟ್ಯೂಟ್ ಎಂದದ್ದು ಎಷ್ಟರ ಮಟ್ಟಿಗೆ ಸರಿ? BJPಯ ಸಂಪೂರ್ಣ ತಂಡ, ಯಡಿಯೂರಪ್ಪನವರು ಪಾಸ್ಕೋ ಕೇಸ್, ರಮೇಶ್ ಜಾರಕಿಹೊಳಿ ರೇಪ್, ಮುನಿರತ್ನರವರು ಕ್ರಿಮಿನಲ್ ಕೇಸ್, ಪ್ರಜ್ವಲ್ ರೇವಣ್ಣ, ಹೀಗೆ ಎಲ್ಲ ಸದಸ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನವನ್ನು ಮಾಡಿದವರೇ. ಆದ್ದರಿಂದ ಜನ ಅರ್ಥ ಮಾಡಿಕೊಳ್ಬೇಕು, ಇದಾ ಸಂಸ್ಕಾರ, ಇದಾ ಸಂಸ್ಕೃತಿ ಎನ್ನುವಂಥ ವಿಚಾರವನ್ನು. ಜೈ ಹಿಂದ್.